ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಮೆಡಿಸಿನ್ಸ್ಗೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ, ಪರವಾಗಿಲ್ಲ ನೀನೇ ಇಟ್ಕೋ. ತಗೋ, ನಿನ್ ಸಾಲ ತೀರ್ತು. ತಗೊಳ್ಳಿ ಸರ್, ನಾನು ಬರ್ತೀನಿ. ಹಲೋ, ಹಾಯ್. ನೀನಾ? ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ನೋಡಿ. ಒಂದು ಗರ್ಭಿಣಿ ಹೆಂಗಸನ್ನ ಡೆಲಿವರಿಗೆ ಅಂತ ಸೇಫ್ ಆಗಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದು ಒಂದು ತಪ್ಪ? ನೀನ್ ಒಳ್ಳೆಯವನೇ ಅಂತ ಅನ್ಸುತ್ತೆ. ಅದು ನಿನ್ ಹೆಂಡತಿ ಏನು ಅಂತ ನಾನೇ ತಪ್ಪಾಗಿ ತಿಳ್ಕೊಂಡೆ. ಕೈಯಲ್ಲಿ ಕಾಸಿಲ್ಲ ಅಂದ್ರು ನಿನ್ ಕ್ಯಾರೆಕ್ಟರು ಒಳ್ಳೆದೇ ಕಣಯ್ಯ. ಸೈಕಲ್ ಗ್ಯಾಪ್ ಅಲ್ಲಿ ನನ್ನ ಸಂಸಾರಿ ಮಾಡಿ ಜೊತೆಗೊಂದು ಮಗು ಬೇರೆ ಕೊಟ್ಟು ನನ್ನ ಅಪ್ಪನ್ ಮಾಡ್ಬಿಟ್ರಲ್ಲ. ಅಯ್ಯೋ, ICU ಮುಂದೆ ನೀನು ಟೆನ್ಷನ್ ಅಲ್ಲಿದ್ದೆ. ನರ್ಸು ನಿನಗೆ ಡ್ರಿಪ್ಸ್ ತಗೊಂಡ್ ಬರೋಕ್ ಹೇಳಿದ್ರು, ನೀ ಹೆದ್ರಿ ಓಡ್ದೆ. ಅದನ್ನ ನೋಡಿ ನನಗೆ ಹಾಗೆ ಅನ್ನಿಸ್ತು. ನಿನಗೆ ಮೊದ್ಲೇ ಸಾಲ ಇದೆ, ತುಂಬಾ ಕಷ್ಟ ಪಡ್ತಿದ್ಯಾ ಅಂತ ಅನ್ಕೊಂಡೆ. ಇನ್ಮೇಲೆ ಹಂಗ ಅನ್ಕೋಬೇಡಿ, ನಾನೊಬ್ಬ ಎಲಿಜಿಬಲ್ ಬ್ಯಾಚುಲರ್. ಐ ಆಮ್ ಸಿಂಗಲ್ ಸಿಂಹ. ಸಿಂಹನ? ಸಿಂಹ ಅಂತ ಅಂದ್ಕೋಬಹುದು. ಸಿಂಹ ಇಲ್ಲ ಅಂದ್ರೆ ಹೋಗ್ಲಿ ಚಿರತೆ, ಹುಲಿ, ಹುಲಿ ಮರಿ. ನೀನು ಗ್ರಾಮ ಸಿಂಹ, ತಲೆ ತಿಂತಿದ್ಯಾ. ಆ ವಿಷಯ ಬಿಡು. ಈಗ ನೀನ್ ಯಾಕೆ ಬ್ಯಾಚುಲರು ಸಿಂಹ ಅಂತೆಲ್ಲ ನನ್ನ ಹತ್ರ ರೀಲ್ ಬಿಡ್ತಿದ್ಯಾ? ಅದು ಮುಂದೆ ಯಾವತ್ತಾದ್ರೂ ಯೂಸ್ ಆಗ್ಬೋದು, ಅದಕ್ಕೆ ಈಗಲೇ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಿನ್ ಕತೆ ಕೇಳೋಕೆ ನನ್ನ ಹತ್ರ ಟೈಮ್ ಇಲ್ಲ, ನಾನು ಹೋಗ್ತೀನಿ. ಹಲೋ, ಇರ್ರಿ, ನಿಲ್ರಿ. ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಯಾಕೆ ಬರ್ಬಾರ್ದಾ? ಹಾಸ್ಪಿಟಲ್ ಅಲ್ಲಿ ನನಗೆ ಪರ್ಸನಲ್ ಕೆಲಸ ಇತ್ತು, ಅದು ಮುಗಿತು, ನಾ ಹೊರಟೆ. ಸರಿ ಸರಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬನ್ನಿ, ಗಾಡಿ ಎತ್ತೆ. ಓಯ್, ನಾನೇ ನಿನ್ನ ಹತ್ರ ಡ್ರಾಪ್ ಕೇಳಿದ್ನಾ? ಬಿಟ್ರೆ ನೀನು ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋ ತರ ಕಾಣಿಸ್ತಿದ್ಯಾ? ಅದು ನಾನು ನಿನ್ನ ಯಾವಾಗಲೂ ಪಿಕಪ್ ಮಾತ್ರ ಮಾಡ್ತೀನಿ, ಯಾವತ್ತೂ ಡ್ರಾಪ್ ಮಾತ್ರ ಮಾಡೋದೇ ಇಲ್ಲ. ಏನಯ್ಯ, ಡೈಲಾಗ್ ಸೌಂಡ್ ಬೇರೆ ತರ ಇದೆ, ಹುಷಾರ್. ಸರಿ, ಬನ್ನಿ, ಆಟೋ ಹೊತ್ತಿ. ಯೋ, ನೀ ಹೋಗಯ್ಯ. ಬಂದೊಳಗೆ ಹೋಗೋದ ಗೊತ್ತಿಲ್ವಾ? ನಾ ಹೋಗ್ತೀನಿ. ಒಂದು ನಿಮಿಷ ಇರಿ ಇರಿ ಇರಿ. ಅಟ್ಲೀಸ್ಟ್ ನಿಮ್ಮ ಹೆಸರಾದ್ರೂ ಹೇಳ್ಬಿಟ್ಟು. ನಾನಂತೂ ನಿನ್ಗೆ ಹೇಳಲ್ಲ. ನೆನ್ಪಿದ್ಯಾ ರಾಜಾಜಿನಗರ್? ಆ ರಾತ್ರಿ ಅಂತೂ ನನ್ ಮರೆಯೋದೇ ಇಲ್ಲ ಕಣಯ್ಯ. ಅವತ್ತು ನಡು ರಾತ್ರಿಲಿ ನನ್ನ ಆರ್ತಿನ ಅಂಬೋ ಅಂತ ಹಾಗೆ ಬಿಟ್ಟು ಹೋದ್ಯಲ್ಲ. ಕಲ್ಲಲ್ಲಿ ಶಾಸನ ಬರ್ದಿರೋ ಹಾಗೆ ನನ್ನ ನೆದೆಲಿ ಅಚ್ಚಾಗಿದೆ. ಇನ್ಮೇಲೆ ಈ ಜನ್ಮದಲ್ಲಿ ನೀನ್ ನೋಟ ಒಳಗೆ ಕಾಲಿಡಲ್ಲ. ಅದು ಏನು ಅದು ಅದು ಅಂತ ಗುಣಕ್ತಾನೆ ಇದ್ದೀರಾ? ಕಮೋನ್, ಹೆಸರು ಹೇಳಿ. ನಿಮ್ ಹೆಸರು ಹೇಳ್ಬಿಟ್ಟು ಧೈರ್ಯವಾಗಿ ಶಪಥ ಮಾಡಿ. ಕಮೋನ್, ಹಂಗಾದ್ರೂ ನಿಮ್ ಹೆಸರೇನು ಅಂತ ತಿಳ್ಕೊಂಡ್ಬಿಡ್ತೀನಿ. ಪ್ಲೀಸ್ ಕಮೋನ್, ಪ್ಲೀಸ್. ಅದು ಈ ವೀರ ಕನ್ನಡತಿ ಶಪಥ. ಅಯ್ಯೋ, ಹೆಸರು ತಿಳ್ಕೊಳಕ್ಕಿದ್ದೊಂದು ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಸುಮ್ನೆ ಹೋಗಯ್ಯ. ಇರ್ರಿ, ಹಲೋ, ಇರ್ರಿ ಒಂದ್ ನಿಮಿಷ. ಕೊನೆಗೂ ಹೆಸರೇ ಗೊತ್ತಾಗ್ಲಿಲ್ವೇ? ವೀರ ಕನ್ನಡತಿ. ದಿವ್ಯಾ ಮ್ಯಾಮ್, ಎಲ್ಲರೂ ಇದ್ದೀರಾ? ಓದ್ಕೊಳ್ತಿದ್ದೀವಿ. ಸರಿ, ಒಳಗೆ ಮ್ಯಾಮ್. ಅಯ್ಯಯ್ಯೋ. ಅಕ್ಷಯ. ಹಾ ಮ್ಯಾಮ್. ಎಲ್ಲರೂ ಇದ್ದೀರಲ್ವಾ? ಇದೀವಿ ಮ್ಯಾಮ್. ಸರಿ, ಓಕೆ, ಹೋಗಿ. ಓಕೆ ಮ್ಯಾಮ್. ವಸಂತಿ, ಎಲ್ಲರೂ ಇದ್ದೀರಾ? ಅಯ್ಯಯ್ಯೋ, ಟೈಮ್ 10 ಗಂಟೆ ಆಯ್ತು. ವಾರ್ಡನ್ ಚೆಕ್ ಮಾಡೋಕ್ಕೂ ಶುರು ಮಾಡಿದ್ರು, ಇನ್ನೂ ಪರಿ ಬರ್ಲಿಲ್ವಲ್ಲ. ಪ್ರಿಯಾ. ಎಸ್ ಮ್ಯಾಮ್. ಹೌದು, ನೀನ್ ಯಾವಾಗ ಬಂದೆ? ಸರಿಯಾಗಿ ಸಿಕ್ಕಾಕೊಂಡ್ಲು. The mobile number you have dialed is currently not reachable. ಒಳಗೆಲ್ರೂ ಇದ್ದಾರಾ? ಅಯ್ಯೋ, ವಾರ್ಡನ್ ಬಂದು ಪರಿ ಇಲ್ಲ ಅಂತ ಗೊತ್ತಾದ್ರೆ ದೊಂಬರಾಟ ಆಡ್ತಾಳೆ. ಹೇಗಪ್ಪ ತಪ್ಪಿಸ್ಕೊಳ್ಳೋದು?
ಇದೆಯಾ? ಇದೀನಿ ಮೇಡಮ್. ಪರಿಯಲ್ಲಿ ಸ್ನಾನ ಮಾಡ್ತಿದ್ದಾಳೆ. ನಿಜಾನಾ? ಹೌದು. ಸರಿ, ಓಕೆ, ಹೋಗ್ ಮಲ್ಕೋ. ಅಬ್ಬಾ ಹೇಗೋ ಮ್ಯಾನೇಜ್ ಮಾಡಿದೆ. ಎಲ್ಲಿಗೆ ಹೋದೆ ಪರಿ? ಯಾವತ್ ನಿನ್ನಿಂದ ವಾರ್ಡನ್ ಹತ್ರ ಸಿಕ್ಕಾಕೊಳ್ತೀನೋ. ಕಲ್ಯಾಣಿ, ಹಲೋ ಪರಿ, ಎಲ್ಲ ಇದೆಯಾ? ಮೊದ್ಲು ನಿನಗೆ ತುಂಬಾ ಥ್ಯಾಂಕ್ಸ್ ಕಣೆ. ನಾನು ಈಗಷ್ಟೇ SIL ಹಾಸ್ಪಿಟಲ್ ಅಲ್ಲಿ ಥೆರಪಿಸ್ಟ್ ಅನುಷಾನ ನೋಡಿ ಬರ್ತಿದ್ದೀನಿ ಕಣೆ. ಏಯ್, ನಾನು ಹೇಳೋದ್ ಸ್ವಲ್ಪ ಕೇಳಿಸ್ಕೊ. ಇಲ್ಲ ಕಣೆ, ನಾ ಹೇಳೋದ್ನ ಮೊದ್ಲು ಕೇಳಿಸ್ಕೊ. ಅನುಷಾನ ಮೀಟ್ ಮಾಡಿ ಮಾತಾಡ್ದೆ. ಅವರು ನನಗೆ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ನಾನ್ ಅಂದ್ಕೊಂಡೇ ಇರ್ಲಿಲ್ಲ. ತುಂಬಾ ಉಪಕಾರ ಆಯ್ತು ಕಣೆ. ನಿನಗೂ ಚಿತ್ರಾಗೂ ನಾನ್ ನಿಜಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಅದು ಸರಿ, ಇಲ್ಲಿ ಏನಾಯ್ತು ಗೊತ್ತಾ? ಅನುಷಾ ಇದಾರಲ್ವಾ, ನಾಳೆ ಅಭಿಗೆ ಥೆರಪಿ ಕೊಡೋಕೆ ಆ ಸರೋಜಾದೇವಿ ಮನೆಗೆ ಹೋಗ್ತಾರಂತೆ. ಹಾಗಾಗಿ ಅವ್ರಿಗೆ ದೇವಿ ಡೀಟೇಲ್ ಫೈಲ್ನ ಕೊಟ್ಟು ಕಳ್ಸಿದೀನಿ. ಅನುಷಾ ನಾಳೆ ಅಭಿಗೆ ಥೆರಪಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಭಿ ಮನೆಗೆ ಹೋದಾಗ ಹೇಗಾದ್ರೂ ಮಾಡಿ ಫೈಲ್ನ ಅಭಿ ಕೊಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ನನಗೆ ಈಗ ಎಷ್ಟು ಮನಸ್ಸಿಗೆ ಸಂತೋಷ, ನೆಮ್ಮದಿಯಾಗಿದೆ ಗೊತ್ತಾ? ಅಮ್ಮ ತಾಯಿ, ನನ್ಗೂ ಸ್ವಲ್ಪ ಮಾತಾಡೋಕ್ ಬಿಡು. ನೀನೇನೋ ನೆಮ್ಮದಿಯಾಗಿದೀಯಾ, ನನಗ್ ನೆಮ್ಮದಿ ಹಾಳಾಗಿದೆ ಕಣೆ. ಯಾಕೆ? ಯಾಕಂದ್ರೆ ಈಗ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ? ಅಯ್ಯಯ್ಯೋ, 10:30 ಕಣೆ. ಏನೇ ಆಗ್ಲಿ ಇಷ್ಟೊತ್ತಾಗಿದೆ. ನನ್ನ ಕೇಳಿದ್ರೆ ಆ ಲೇಡಿ ಹಿಟ್ಲರ್ 10:05 ಬಂದು ಅಟೆಂಡೆನ್ಸ್ ತಗೊಂಡು ಎಲ್ಲ ರೂಮ್ ಚೆಕ್ ಮಾಡ್ಕೊಂಡು ಹೋದ್ಲು. ಅಯ್ಯಯ್ಯೋ, 10:10 ಮೈನ್ ಗೇಟ್ ಕೂಡ ಕ್ಲೋಸ್ ಮಾಡಾಗಿದೆ. ಹಾಗಾದ್ರೆ ನಾನಿನ್ನೂ ಹಾಸ್ಟೆಲ್ಗೆ ಬಂದಿಲ್ಲ ಅಂತ ಕಂಡು ಹಿಡಿದ್ರ? ಇಲ್ಲ, ನೀನು ರೂಮ್ನಲ್ಲಿ ಇರೋ ಹಾಗೆ ನಾನು ಮ್ಯಾನೇಜ್ ಮಾಡಿದೆ. ಅದೇಗೆ? ಎಲ್ಲ ಫಿಲ್ಮ್ನಲ್ಲಿ ಬರೋ ಟೆಕ್ನಿಕ್ಕು. ಬಾತ್ರೂಮ್ನಲ್ಲಿ ಟ್ಯಾಪ್ ಆನ್ ಮಾಡಿ ಬಕೆಟ್ಗೆ ನೀರ್ ಬೀಳೋ ಹಾಗೆ ಮಾಡಿ ನೀನು ಅಲ್ಲೇ ಇದೆಯಾ ಅನ್ನೋ ಹಾಗೆ ಮ್ಯಾನೇಜ್ ಮಾಡಿದೆ. ಏನಿದು? ಹಾಗಾದ್ರೆ ನಾನು ಹೇಗೆ ಹಾಸ್ಟೆಲ್ ಒಳಗ್ ಬರೋದು? ನೋ ಐಡಿಯಾ. ನನಗೂರಲ್ಲಿ ಮಾವಿನ ಮರ ಹತ್ತಿ ಮಾವಿನ ಹಣ್ಣು ಕಿತ್ತಿರೋ ಅಭ್ಯಾಸ ತುಂಬಾ ಚೆನ್ನಾಗಿದೆ. ಅದೇ ತರ ಕಾಂಪೌಂಡ್ ಹತ್ತಿ ಹಾರಿ ಒಳಗ್ ಬಂದ್ಬಿಡ್ಲಾ? ಅಮ್ಮ ತಾಯಿ, ಹಂಗೆಲ್ಲ ಮಾಡ್ಬೇಡ ಕಣೆ. ಲಾಸ್ಟ್ ಮಂತೆ ಕಾಂಪೌಂಡ್ ಮೇಲೆ ಗ್ಲಾಸ್ ಪೀಸ್ನೆಲ್ಲ ಸ್ಟಿಕ್ ಮಾಡಿದ್ದಾರೆ.